ನಮಸ್ಕಾರ ಎಲ್ರಿಗೂ. ನಂಜನಗೂಡು ಜಾತ್ರೆ ಪಾರ್ಟ್ 2 ವೀಡಿಯೋ ಸ್ವಲ್ಪ ಲೇಟ್ ಆಗೋಯ್ತು ಮಾಡೋದು, ಸ್ವಲ್ಪ ಕೆಲಸ ಇರೋ ಕಾರಣ. ಬೆಳಿಗ್ಗೆನೇ ಎದ್ದು ನಾವು ಹೋಗೋಷ್ಟು ಆಲ್ರೆಡಿ ಸ್ವಲ್ಪ ತೇರು ಎಳೆದು ಬಿಟ್ಟಿದ್ರು ನಾನು ನನ್ನ ಮಚ್ಚ. ಅದರಿಂದ ಹೋಗಿ ಹಂಗೆ ಹಿಂಗೆ ಜನದ ಬಂದೆ ಸಾಹಸ ಮಾಡಿಕೊಂಡು ತೇರು ಮುಂದೆ ಹೋಗೋಷ್ಟರಲ್ಲಿ ನಂಜುಂಡಪ್ಪ ನಮ್ಮ ಕಣ್ಮುಂದೆನೇ ಕಾಣಿಸ್ಬಿಟ್ಟಿದ್ದ ಅಂದ್ಕೊಳ್ಳಿ. ಯಾಕಂದ್ರೆ ಅಷ್ಟು ಜನ ನುಗ್ಲಾಟ ತುಳಿದಾಕ್ಬಿಡ್ತಾರೆ. ಅಲ್ಲಿ ಯಾರು ಚಿಕ್ಕ ಮಕ್ಕಳೆಲ್ಲ ಸಿಗಾಕೊಂಡ್ಬಿಟ್ರೆ ತುಳಿದಾಕ್ಬಿಡ್ತಾರೆ, ಅಷ್ಟು ಜನ ಇದ್ದರು. ನಾವು ಆ ಗ್ಯಾಪಲ್ಲೂ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿ ತೇರನ್ನ ನೋಡೋಕ್ಕೆ ಒಂಥರ ಖುಷಿಯಾಗೋಯ್ತು. ಯಾಕಂದರೆ ನಾವು ನೈಟ್ ಮಲಗಿದ್ದು ಲೇಟ್ ಆಗಿರೋದ್ರಿಂದ ಬೆಳಗ್ಗೆ ಬರೋಷ್ಟು ಸ್ವಲ್ಪ ಎಳೆದು ಬಿಟ್ಟಿದ್ರು ತೇರು. ಅದರಿಂದ ಸ್ವಲ್ಪ ಲೇಟಾಗಿ ಬಂದ್ರೂ ತೇರು ಮುಂದೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಎಳೀತಾರೆ ಮುಂದಕ್ಕೆ ತೇರನ್ನ. ಅದನ್ನೂ ನೋಡೋಣ ಇರೋ ಮಚ್ಚ ಅಂದ್ಬಿಟ್ಟು ಅವನು ನಿಲ್ಲಿಸ್ಕೊಂಡು ನೋಡಿ ಇವಾಗ ಎಳೀತಾ ಇದ್ದಾರೆ ತೇರು. ನೋಡಿ ಮುಂದೆ ಬರ್ತಾ ಇದೆ ತೇರು, ನೋಡಿ ಎಷ್ಟು ಚೆನ್ನಾಗಿ ಹಂಗೆ ಬರ್ತಾ ಇದ್ರೆ ತೇರು. ನಂಜುಂಡಪ್ಪನೇ ಮುಂದೆ ಬರ್ತಾ ಇದ್ದಾನೆ ಅಂತ ಅನಿಸ್ಬೇಕು, ಆ ಥರ ಇದೆ ತೇರು. ಅಲ್ಲೆಲ್ಲ ಸರಿ ಅಂದ್ಬಿಟ್ಟು ಮುಗಿಸ್ಕೊಂಡು ಮನೆಗೆ ಹೋಗಿ ರೆಡಿಯಾಗಿ ಬರೋಣ ಬಾಮಚ್ಚ ಅಂದ್ಬಿಟ್ಟು ಅವನ್ನ ಕರ್ಕೊಂಡೋಗಿ ಸ್ನಾನ ಗಿನ ಮಾಡಿಕೊಂಡು ತಿರ್ಗಾ ಜಾತ್ರೆಗೆ ಬರ್ತಾಯಿದ್ದೀವಿ. ಫ್ರೆಂಡ್ಸ್, ನಾನು ನಮ್ಮ ಮಚ್ಚ ನೋಡಿ ಬಂಕಾಗಿ ರೆಡಿ ಆಗ್ಬಿಟ್ಟು ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀವಿ ಇಬ್ಬರು ಚಶ್ಮಾ ಗಿಶ್ಮ ಹಾಕ್ಕೊಂಡು ಜಾತ್ರೆಗೆ ಹೋಗ್ತಾ ಇದ್ದೀವಿ. ನೆನ್ನೆಲ್ಲ ಸ್ವಲ್ಪ ಎಂಜಾಯ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಲೇಟ್ ಆಗೋಯ್ತು. ಎದ್ದು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಬರೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ತೇರ್ ಹತ್ರ ಹೋಗಿ ತೇರಿಗೆ ಬಾಳೆ ನೋಡ್ಬಿಟ್ಟು ಎಲ್ಲ ಕೇಳ್ಕೊಳ್ಳೋದು ಬನ್ನಿ ಹೋಗೋಣ. ಸಕ್ಕಲ್ ಬಿಸಿಲಿದೆ ಮಾತ್ರ ನಂಜನಗೂಡು. ಬಾಳೆ ನೋಡಿತಾವ್ ನೋಡ್ರಿ. ಹೊಡಿಯೋ ಅಲ್ಲಿಗೆ ಹೋಗಿ ಟಚ್ ಆಗಬೇಕು ಮಾಮ, ಅಲ್ಲಿಗೆ ಟಚ್ ಆಗಬೇಕು. ನೋಡೋಣ ಹೊಡಿತಾನ ಹೊಡಿಯಲ್ವಾ ಅಂತ. ಭಕ್ತಿ ಆಮೇಲೆ ಎಲ್ಲ ಬೇರೆ ಕಡೆ ಹೊಡೆದೆ ಅಲ್ಲಿ ಮಾಮ. ಬಾ ಹಂಗೆ ಇಟ್ಕೊ, ಹಂಗೆ ಆನಲ್ಲಿ ಎಸೇಮ್ಮ ಅಲ್ಲೇ ಹೋಯ್ತು ಹಿಂದನು. ಬಿಡು ಬಿಡು ಬಿಡು, ಒಳ್ಳೇದಾಗ್ಲಿ ಎಲ್ಲ ಒಳ್ಳೇದಾಗ್ಲಿ ನಿನ್ಗೂ, ಆದಷ್ಟು ಬೇಗ ಒಳ್ಳೇದಾಗ್ಲಿ. ಸಿಹಿ ಕೊಡಪ್ಪ ಆದಷ್ಟು ಬೇಗ. ಮಾಡ್ಕೊಂಡ ವಿಡಿಯೋ ಹೊಡೀರ, ಡೈ ಹೊಡೀರ, ಹೊಡಿ ಡೈ ಹೊಡಿ. ಎಲ್ಲ ಹುಡುಗರು ಈಜು ಹೊಡಿತಾ ಇದ್ದಾರೆ. ಹೊಡಿಯ ಡೈ ಒಂದು ನೋಡ. ಹಾಂ 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 ನೋಡಿ ನೋಡಿ ಹೆಂಗೆ ಹೊಡಿತಾರೆ ಹುಡುಗರು ಡೈ. ಹೊಡಿ, ನಾವು ಸ್ಟಾರ್ಟ್ ಮಾಡ್ತೀನಿ ಇವಾಗ. ಹೊಡಿಯ, ಹಾಂ ಹೊಡಿಯ, ಹಾಕು ನೋಡಲ್ಲಿ, ಹೊಡಿಯ ಹೊಡಿಯಲ್ಲ ಆಗ. ಬಾಪಾ ಹೊಡಿಯೋಣ. ಇವಾಗ ನಾವು ಸ್ವಿಮ್ ಮಾಡ್ತೀವಿ. ಎಷ್ಟೊಂದು ದಿವಸ ಆಗಿದೆ ಸ್ವಿಮ್ಮಿಂಗ್ ಮಾಡಿ. ಬನ್ನಿ ಸ್ವಿಮ್ ಮಾಡೋಣ. ಬಾರ ನೀನು. ಅವ್ನಿಗೆ ಬಾಬಾ ಕಾಲೇಟ್ ಮಾಡ್ಕೊಂಡು ನಂಗೆ ಗೊದ್ಮ ಯಾವನ ಅವನು ಹಿಡ್ಕೊಂಡು ಕೊಟ್ರೆ ಕಾಲ್ ಮೇಲೆ ಇಕ್ಬಿಟ್ಟವನು ಪಾಪ. ಹುಡುಗರುಗಳೆಲ್ಲ ಫುಲ್ ಜೋಶಲ್ಲಿ ಅಣ್ಣ ಮಾಡೋಣ ಅಂತ ಡೈಗಳು ಹೊಡಿತಾವ್ರೆ. ನಾವು ಡೈ ಹೊಡೋಣ ಅಂದ್ಬಿಟ್ಟೆಲ್ಲ ರೆಡಿ ಆದ್ರಿ. ನಮ್ಮ ನೋಡ್ರೆ ಸ್ಟಾರ್ಟಿಂಗ್ ಹೋಗಿ ನಿಂತ್ಕೊಂಡ್ಬಿಟ್ಟವನೆ. ಅಲ್ಲಿ ಬೇಡ ಕಣೋ ಆಳ ಐತಿ ಅಂತ ಕೇಳಲಿಲ್ಲ. ಈ ಡೈ ಹೊಡಿತಿ ಅಂತ ಹೊಡೆದ. ಇವಾಗ ಡೈ ಹೊಡೆದಾದ್ಮೇಲೆ ಏನಾಗುತ್ತೆ ಅಂತ ಸ್ವಲ್ಪ ನೀವೇ ನೋಡಿ. ಬಿಳಿ ಹೋಗಿ ನೀವೇ ಖರಾಬ್ ಚಂದವ್ರೆ ಹೋಗಿ. ಹಾಂ ಹಾಂ ಸೂಪರ್. ಹಾಂ ನೀವು ಹೋಗಿ ನೆಕ್ಸ್ಟು. ಓಪನ್ ಆಯ್ತು ನನಗೆ ಈ ಕಡೆ ನಡಿ ಹುಡುಕಿ ನಮ್ಮ ಮೀಟ್ ಒಳ್ಕೊಂಡಿದ್ದೀವಿ. ಅದಕ್ಕೆ ಈಗ ಏನಾಯ್ತಣ್ಣ ಡೈ ಹೊಡೆದಲ್ಲ? ಎಲ್ಲ ತೋರಿಸಿಲ್ಲ, ಗಾಯ ತೋರಿಸು. ಇದು ಕೈ ಮತ್ತೆ ಅಂಗಡಿ ಹೊಡಿತು ಸಾಲಲ್ಲಪ್ಪ ಇದೆಲ್ಲ ಅಲ್ಲ. ಏನು ಸ್ವಿಮ್ಮಿಂಗ್ ಪೂಲ ಇದು?
ಇಷ್ಟು ವರ್ಷಗಳೇ ಆಗಿದ್ದು ನಂಗೆ ಗಾಯ ಆಗಿ. ನೋಡಿ ಫ್ರೆಂಡ್ಸ್, ಇವರು ಎದ್ದ ತಕ್ಷಣ 6 ಪ್ಯಾಕ್ ಕಾಣಿಸ್ತದೆ ನೋಡಿ. ಇದಣ್ಣ ನೋಡಿ 6 ಪ್ಯಾಕ್ ಹಿಂಗಿದೆ. ಹೊಟ್ಟೆ ಬಿಡೋಣ. ಫ್ರೆಂಡ್ಸ್, ಇವನು ನಾರ್ಮಲ್ ಆಗಿ ಫಿಶ್ ಡೈ ಬೀಳು ಅಂತ ಹೇಳಿದ್ರೆ ಇವನೇನು ಒಲಿಂಪಿಯಲ್ಲಿ ಬೀಳಲ್ವ, ಹಿಂಗೆ ಅದು ಹಾಕ್ತೀನಿ ನೋಡಿ ಕ್ಲಿಪ್ಪಿಂಗ್ ಹಿಂಗಂತೆ. ಇವನು ಮಾತು ಕಟ್ಕೊಂಡು ಹಳ್ಳ ಆಯ್ತಂತ ಬಿದ್ದೆ ನಾನು. ಇದು ನೋಡಿದ್ರೆ ಅಲ್ಲಿ ಇಲ್ಲಿ ಎಗ್ಲಕ್ಕೆ ಬರ್ತಾಯಿದೆ. ಡೈ ಬೀಳೋದು ಹೆಂಗೆ ಗೊತ್ತಾ, ತೋರಿಸ್ತೀನಿ ನೋಡಿ. ಇವಾಗ ಮಾತು ಕಟ್ಕೊಂಡು ಬಂದು ಹಿಡಿದು ಬಿಡ್ರ, ಆಮೇಲೆ ಸಾಯ್ತು ಬಿಡ್ದಾನೆ. ಈ ತರ ಹೊಡಿ ಅಂತ ಇವನ್ ನೋಡಿದ್ರೆ ಹಿಂಗಂತೆ. ಗಾಯ ತೋರ್ಸ. ಅಯ್ಯೋ ಒಳ್ಳೆ ಕತೆ. ಬುಲ್ಡೆ ಏನಾಗಿಲ್ವಲ್ಲ, ಓಪನ್ ಮಾಡಿ ಸೈಜ್ ಬಿಡಿರಲ್ಲಪ್ಪ ಅಪ್ಪ ಸ್ವಾಮಿ. ಗಾಯ್ಸ್, ಎಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಒಂದು ಒಳ್ಳೆ ಚಿಲ್ಲೌಟ್ ಮಾಡೋ ಅಂದ್ಬಿಟ್ಟು ನಮ್ಮ ಪಿಳ್ಳೆ ಒಂದು ಜಾಗ ಕರ್ಕೊಂಬಂದಿದ್ದಾನೆ ನೋಡಿ. ಇಷ್ಟು ಜಾಗ ತೋರಿಸ್ತೀನಿ. ನೆಕ್ಸ್ಟ್ ಲೆವೆಲ್ ಸೂಪರ್. ಹೆಂಗಾಯ್ತು ಜಾಗ? ಸೂಪರ್ ಅಪ್ಪ, ಚೆನ್ನಾಗಿದೆ ನೋಡಿ. ಗೋವಾಗೆ ಬಂದಿರೋ ಥರ ಬಂದಿದೆ ನೋಡಿ. ಗೋವಾಗೆ ಬಂದಿರೋ ಥರ. ಗೋವಾ ಅದು ನಮ್ಮ ಇದೆಲ್ಲ ನಮ್ಮ ಕರ್ನಾಟಕದ ಪ್ರಕೃತಿಯ ಸೌಂದರ್ಯ ನೋಡಿ ಹೇಗಿದೆ. ನೀವು ಎಲ್ಲಿ ಗಂಟ ನೋಡ್ತೀರೋ ಅಲ್ಲಿ ಗಂಟನೂ ಪೂರ್ತಿ ನೀರೇ. ಇವತ್ತು ಇಲ್ಲಿ ಬಂದರೆ ದಯವಿಟ್ಟು ಈ ಡೈ ಬೀಳೋದು ಅವೆಲ್ಲ ಬೇಡ. ಮೊಸಳೆಗಳಿದೆ ಅಂತೆ, 4-5 ಮೊಸಳೆಗಳಿದೆ ಅಂತೆ. ನಾವು ಓದಿ ಒಂದು ವಾರದಿಂದ ಯಾರೋ ಒಬ್ರು ಇಬ್ಬರನ್ನ ಲಾಕ್ ಮಾಡಿಬಿಟ್ಟಿದೆ ಮೊಸಳೆ. ಇಲ್ಲಿ ಬಂದರೆ ದಯವಿಟ್ಟು ಯಾರು ಇಳಿಯೋದು ಮಾಡೋದು ಮಾಡೋಕ್ಕೆ ಹೋಗ್ಬೇಡಿ. ಬಂದರೂ ನೋಡಿ ಈ ಕಡೆ ಇಲ್ಲೆಲ್ಲ ಆಡ್ಕೊಳ್ಳಿ. ಅಲ್ಲಿಗೆಲ್ಲ ಹೋಗೋದು, ಈಜು ಬರೋರು ಹೋದ್ರೇ ಕಷ್ಟ, ಬರ್ದಾರು ಹೋದ್ರೆ ಇನ್ನೂ ತುಂಬ ಕಷ್ಟ. ನೋಡಿ ಹೇಗಿದೆ ಅಂದ್ಬಿಟ್ಟು ಪ್ರಕೃತಿ. ನನಗಂತೂ ನಮ್ಮೂರಿಗೆ ಬಂದಾಗ ಈ ಜಾಗಕ್ಕೆ ನಮ್ಮ ಬಾಯ್ಸ್ ಎಲ್ಲ ಕರ್ಕೊಬರ್ತಾ ಇರ್ತಾರೆ ನೋಡಿ. ನಮ್ಮ ನಂಜನಗೂಡಿಗೆ ಬಂದರೆ 5 ಜನಕ್ಕೆ ಆಟೋ ಕರ್ಕೊಂಬಂದು ಸುತ್ಕೊಂಡೋಗಿ 5,000 ರೂಪಾಯಿ ಇಸ್ಕೊತಾನೆ ಹುಡುಗ. 5 ಜನಕ್ಕೆ ನಂಜನಗೂಡು ದೇವಸ್ಥಾನ, ಪರಶುರಾಮ ದೇವಸ್ಥಾನ, ಆಮೇಲೆ ಹೊಳೆ, ಇಲ್ಲಿಗೆ 5,000 ರೂಪಾಯಿ ಇಸ್ಕೊತಾನೆ ಇವನು ಡ್ರೈವರು ನೋಡಿ. ಹಿಂಗೆ ನೀವು ಬೇರೆ ಇಕ್ಕೊಂಡ ನೋಡಿ ಫ್ರೆಂಡ್ಸ್. ಒಳಕ್ಕೆ ಬಾಯೊಳಗಡೆ ಕುಲೀಪ್ ಹಾಕ್ತಾರೆ ಇವನು. ಇದು ಹಾಕ್ತೀನಿ ಲಾಗರ್ ಕುಲೀಪ್ ಹಾಕ್ತಾನೆ ಇವನು. ನೋಡಿ ಮೀನು ತವಾ ಫ್ರೈ ಗುಂಡೆ ಮಾಡ್ತಿದ್ದಾರೆ ಈಗ ನಮ್ಮದು. ಸೂಪರಾಗಿರೋದು ಮೀನು ಉಳ್ಳಳ್ಳಿ ಹತ್ರ. ಈಗ ಜಾತ್ರೆ ಎಲ್ಲ ಮುಗಿಸಿ ವೈಬಲ್ ಲಾಸ್ಟಲ್ಲಿ ಈಗ ತಿನ್ನಕ್ಕೆ ಬಂದಿದ್ದೀವಿ. ಜಾತ್ರೆ ಎಲ್ಲ ಮುಗಿತಾರೆ ಅದಕ್ಕೆ. ನೀನೇನಪ್ಪ ತಿನ್ನೋದ ನೀನು ಎಲ್ಲಾದ್ರಲ್ಲೂ ಇವನು ಎಲ್ಲಾದ್ರಲ್ಲೂ ಅಂತ ಇರ್ತಾನೆ. ನೀ ಬೇರೆ ರಿಯಾಕ್ಷನ್ ಕೊಡು. ಇವನು ದುನಿಯಾ ವಿಜಯ ಹೋಯ್ತಲ್ಲ ಚಲೋ. ಫ್ರೆಶ್ ಮೀನು ಬಾಯ್ಲಿ, ಫ್ರೆಶ್ ಮೀನ್ ತೋರಿಸು. ಮೀನ್ ಬಗ್ಗೆ ನಂಗೆ ಅಣ್ಣ, ಮೀನ್ ಹೆಸರೇನು ಇದು? ಬಸ್ ನಮ್ಮ ಹತ್ರ ಬಂದು ಫಿಶ್ ಒಂದು 7 ರಿಂದ 8 ತರ ಫಿಶ್ ಸಿಗುತ್ತೆ. ಜಿಲೇಬಿ, ಕಾಟ್ಲಾ, ಹಾವುಬತ್ತಿ, ಹೌಲ್ ಮೀನು, ಅದ್ ಬಿಟ್ರೆ ಗಿರ್ಲೆ ಮೀನು. ಸ್ಪೆಷಲ್ ಆಗಿ ಬಂದು ನಮ್ಮ ಹತ್ರ ನಳ್ಳಿ ಸೊಪ್ಪು, ನಳ್ಳಿ ಫ್ರೈ. ನಳ್ಳಿ ಸೊಪ್ಪು ಬಂದು ವಾರದಲ್ಲಿ 3 ದಿನ ಇರುತ್ತೆ. ಶುಕ್ರವಾರ, ಮಂಗಳವಾರ, ಅದ್ ಬಿಟ್ರೆ ಭಾನುವಾರ. ಈ 3 ದಿನ ನಳ್ಳಿ ಸೊಪ್ಪು ಕುಡಿಯೋಕೆ ನಂಜನಗೂಡು, ಗುಂಡ್ಲುಪೇಟೆ, ಈ ಕಡೆ ಚಾಮರಾಜನಗರ, ಮೈಸೂರು ಎಲ್ಲಾ ಸೈಡ್ ಇಂದನೂ ಬರ್ತಾರೆ. ಸೊ ಇದು ಬಂದು ಅಡ್ರೆಸ್ ಬಂದಿರೋದು ಮೈಸೂರು ಡಿಸ್ಟಿಕ್, ನಂಜನಗೂಡು ತಾಲೂಕು, ಉಳ್ಳಳ್ಳಿ ಅಂತ ಅಂದ್ಬಿಟ್ಟು. ಉಳ್ಳಳ್ಳಿಲಿ ಬಂದು ಆರ್ಯಗೌಡ ಫಿಶ್ ಶಾಪ್ ಅಂತ ಅಂದ್ಬಿಟ್ಟು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಇಲ್ಲಾಂದ್ರೆ JCB ಸ್ಟ್ಯಾಂಡ್ ಆಪೋಸಿಟ್ ಅಂತ ಅಂದ್ಬಿಟ್ಟು ಯಾರನ್ನೇ ಕೇಳಿದ್ರು ಹೇಳ್ತಾರೆ. ಇಲ್ಲಿ ಬಂದ್ರೆ ನೀವು ಇವ್ರ ವಿಡಿಯೋ ನೋಡ್ಕೊಂಡು ಬಂದು ಹೇಳ್ತಾ ಅಂದ್ರೆ 10% ಡಿಸ್ಕೌಂಟ್. ಎಲ್ಲ ಬನ್ನಿ ಸರೌಂಡಿಂಗ್ ಕಾಟ್ಲಾ, ಜಿಲೇಬಿ, ನೈಲ್ಯಾಂಡ್, ಇದು ಗ್ರೀನ್ ಮಸಾಲ ನೋಡಿ. ಬುಂಡೆ ನೋಡಿ, ಲೈವ್ ಆಗಿರುತ್ತೆ ನಮ್ಮ ಹತ್ರ ನಳ್ಳಿಗಳು ನೋಡಿ. ಇಲ್ಲಿ ಜೀವಂತ ತೋರಿಸ್ತೀರಾ? ಅದೇ ನಳ್ಳಿನ ಕ್ಲೀನ್ ಮಾಡಿ ನಾವು ನಿಮ್ ಕಣ್ ಮುಂದೆನೆ ಅದೇ ನಳ್ಳಿಗೆ ಹಾಕೊಡ್ತೀವಿ ನೋಡಿ. ನಳ್ಳಿ ಮೇಲ್ಗಡೆ ಕೈ ಬಿಟ್ಟಿದೆ ನೋಡಿ. ಇಲ್ಲಿ ಶಿಷ್ಯ ಬನ್ನಿ, ಈ ಕಡೆ ಬಂದವರೆಲ್ಲ ಬಂದು ವಿಸಿಟ್ ಮಾಡಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಟೈಮ್ ಸೂಪರ್ ಆಗಿರುತ್ತೆ. ಬನ್ನಿ ಟೇಸ್ಟ್ ಮಾಡಿ. ನಾವು ಟೇಸ್ಟ್ ಮಾಡ್ತಾ ಇದೀವಿ ಇವಾಗ. ಬನ್ನಿ. ಒಂದು ವಿಡಿಯೋ ಮಾಡಿ. ನೋಡಿ ಖುಷಿ ಆಯ್ತು. ಕನ್ನಡತಿ ಐತಲ್ಲ, Instagram
ಥ್ಯಾಂಕ್ ಯು ಅಮ್ಮ. ನಾವು ನೋಡಿ ಬುಂಡೆ ಮೀನ್ ಬುಂಡೆಯಲ್ಲಿ ಫ್ರೈ ಮಾಡಿಸ್ತಾ ಇದೀವಿ ನೋಡಿ. ಹೇಳಮ್ಮ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಅಕ್ಕ ಹೇಳಿದ್ರೆ ಮುಗಿದೋಯ್ತೆಲ್ಲ ಮಾಡಬೇಕು ನಮ್ಲ ಅಷ್ಟೇ. ಹಿಂಗಪ್ಪ ಟೇಸ್ಟು ಸೂಪರ್. ಇವನೊಬ್ಬನೇ ತಿಂದ್ಬಿಟ್ಟು ಸೂಪರ್ ಅಂತಾನೆ ಇಲ್ಲಿ. ಸೂಪರ್ ಆಗಿದೆ ಮೀನು ಮಾತ್ರ. ಏನಿದೆ ಸೂಪರ್ ಆಗಿದೆ ಚೆನ್ನಾಗಿದೆ. ಹಾಂ